ನೋಡಿ, ಬಿಜೆಪಿ ಅವರಿಗೆ ಇವಾಗ ಕೆಲಸ ಇಲ್ಲ. ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ಮಾತಾಡಿದ್ರ, ತೆರಿಗೆ ಬಗ್ಗೆ ಮಾತಾಡಿದ್ರ, ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾರ? ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ, RSSನ ಮನೋವಲಯಕಿಗೆ ಇವತ್ತು ಅವ್ರು ಮಾಡ್ತಾ ಇರೋದು. ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಇದೇ ಏನು ಈ ಕರಾವಳಿ ಲ್ಯಾಬೊರೇಟರಿಗಳನ್ನು ಇವರು ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡಬೇಕಂತ ಹೊರಟಿದ್ದಾರೆ, ಪ್ರಯೋಗಾಲಯಗಳ ಎಲ್ಲ ಕಡೆ. ಕರಿಗೌಡ ನಂಜೇಗೌಡ ನೆನಪಿದೆಯಾ ತಮಗೆ? ಹೋದ ಬಾರಿ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ? ಇವ್ರ ಕೆಲಸನೇ ಇದು. ಇನ್ನು ತನಿಖೆ ನಡೀತಾ ಇದೆ, 20-30 ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ. ಇನ್ನೇನು ಬೇಕಂತ ಇವರಿಗೆ? ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು. ಸ್ವಲ್ಪನ ನಾಚಿಕೆ ಇದೆಯಾ ಇವರಿಗೆ? ಇವರು ಏನೋ ಭಾಳ ದೊಡ್ಡ ದೇಶ ಪ್ರೇಮಿ ಅಂತಾರಲ್ಲ, ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ? ಏನಾದರೂ ಅದಕ್ಕೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಸಮಾಧಾನದ ಉತ್ತರ ಸಿಗ್ತಾ ನಮ್ಗೆ ಎಲ್ಲಿಗಾನ? ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು? ಅದರಿಂದ ನಮ್ಮ ದೇಶದವರಿಗೆ ಧಕ್ಕೆ ಆಗ್ತಾ ಇಲ್ವಾ? ಯಾವುದೋ ಕೆಲ್ಸಕ್ಕೆ ಬರಲಾರ್ದಕ್ಕೆ ಕೋರ್ಟಿಗೆ ಹೋಗೋದು, ಯಾವುದೋ ಒಂದು ಕೆಲ್ಸಕ್ಕೆ ಬರಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ. ಏನಾಯ್ತು ರೀ? ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ. ಮಂಡ್ಯ ಚಲೋ ಮಾಡಿದ್ರು, ಮದ್ದೂರು ಚಲೋ ಮಾಡಿದ್ರು, ಏನಾಯಿತು? ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು, ಧರ್ಮಸ್ಥಳ ಚಲೋ ಮಾಡಿದ್ರು. ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ? ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು. ಸೌಜನ್ಯ ಮನೆಗೆ ಹೋಗಿದ್ರಲ್ಲ, ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಅದು ಯಾರು ಪರವಾಗಿ ಹೋಗಿದ್ರು? ಎಡ್ದೋಣಿನಲ್ಲೂ ಇಡುತ್ತಾರೆ ಕಾಲು ಇವರು. ಇವ್ರ ಕೆಲಸನೇ ಇಷ್ಟು ಇವ್ರೆ. ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ? ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟಿದವರ, ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟಿದವ್ರು, ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದಾರೆ ಇವತ್ತು. ಸರ್ 21 ಅರೆಸ್ಟ್ ಮಾಡಿರೋರೇನು ಅಮಾಯಕರೇನ್ರಿ? ತನಿಖೆ ಮಾಡ್ತಾ ಇದೀವಲ್ಲ. ಸರ್ಕಾರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಆಗಲಿ, ಗ್ಯಾರಂಟಿಗಳ ಬಗ್ಗೆ ಆಗಲಿ ಅವ್ರು ಹೇಳಕ್ಕೆ ಏನೂ ಇಲ್ಲ. ಅವ್ರದ್ದೇನದ, ಯುವಕರಲ್ಲಿ ಜನರ ಮನಸ್ಸಿನಲ್ಲಿ ಒಂದು ವಿಷ ಬೀಜವನ್ನು ಬೆತ್ತು ಧರ್ಮದ ನಡುವೆ ಇರ್ತಕ್ಕಂಥ ಮಾಡ್ಕೊಂಡು ಮೊದಲಿಂದ ಬಂದಿದ್ದಾರೆ ಅವರು. ಕರ್ನಾಟಕ ರಾಜ್ಯದಲ್ಲಿ ಯಾವಾಗಲೂ ಕೂಡ ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ. ಈ ಥರ ಅವರು ಧರ್ಮ ಬೇರೆ ಬೇರೆ ರೀತಿ ಹಿಂದೂ ಮುಸ್ಲಿಮ್ಸು ಅದೇ ಹುಡ್ಕೊಂಡು ಏನಾದರೂ ಒಂದು ಅವಕಾಶಕ್ಕೆ ನೋಡ್ತಾ ಇರ್ತಾರೆ. ಸಣ್ಣ ವಿಷಯ ಆದರೂ ಕೂಡ ದೊಡ್ಡ ಮಾಡಿ ಇಲ್ಲಿ ಚಲೋ ಅಲ್ಲಿ ಚಲೋ ಅಂತ ಹೇಳ್ತಾರೆ. ಜನ ಅವ್ರಿಗೆ ತಿರಸ್ಕಾರವನ್ನು ಮಾಡಿದ್ದಾರೆ. ಏನು BJP ಇರ್ತಕ್ಕಂಥ ಒಂದು 40% ಸರ್ಕಾರವನ್ನು ತಿರಸ್ಕಾರ ಮಾಡಿ ಕಳಿಸಿದ್ದಾರೆ. ಏನು ಕೆಲಸ ಆಗಿಲ್ಲ. ಅದಕ್ಕೆ ಈ ಥರ ಏನಾದರೂ ಒಂದು ಗೂಬೆ ಕುಡ್ಸಕ್ಕೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನು ಸಿಗಲ್ಲ. ಅವ್ರು ನಿಮ್ಮಿಂದ ಅವರಿಗೆ ನಾನು ಮನವಿ ಮಾಡ್ತೀನಿ ತಮ್ಮ ಮುಖಾಂತರ, ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದ್ ಬಿಟ್ಟು ಫಸ್ಟ್ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ತರಿಸಿ, ಅವರ ಉದ್ಯೋಗದಿಂದ ಬಿಡಿಸಿ, ಅವ್ರ ಬಿಸ್ನೆಸ್ ಇಂದ ಬಿಡಿಸಿ, ಅವರಿಗೆ ಫಸ್ಟ್ ಮದ್ದೂರು ಚಲೋ ಮಾಡಕ್ಕೆ. ಬರೇ ಬಡವರಿಗ ಇವೆಲ್ಲ? ಬಡವ್ರ ಮಕ್ಕಳಿಗ ಇವೆಲ್ಲಾನು? ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾ ಇಲ್ಲ ಧರ್ಮಸ್ಥಳಕ್ಕೆ? ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೇಸರಿ ಶಾಲೆ ಹಾಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ, ಮದ್ದೂರು ಚಲೋಗೆ? ಬರೇ ಬಡವ್ರು ಬೇಕಾ ನಿಮ್ಗೆ? ಬಡೇ ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ಬೇಕು, ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ಬೇಕು. ಅವ್ರಿಗೆ ಯಾಕ್ರಿ RSS ಹಾಕಕ್ ಕಳಿಸ್ತಾ ಇಲ್ಲ ಧರ್ಮ ರಕ್ಷಣೆಗೆ, ಗೋರಕ್ಷಣೆಗೆ? ತೆಗೆದು ನೋಡಿ ಯಾರ್ಯಾರ ಮಕ್ಳು ಏನೇನ್ ಮಾಡ್ತಾ ಇದಾರಂತ. ಬಡೇ ಬಡವ್ರ ಮಕ್ಕಳಿಗೆ, ಅಮಾಯಕರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ದೇಶದ ಪಾಠ ಅಂತೂ ಏನ್ ಹೇಳ್ಕೊಡೋದಿಲ್ಲ. ಬರೇ ಹಿಂಗೆ ಪ್ರಚೋದನೆವಾದಂತ ಪಾಠಗಳು ಹೇಳ್ಕೊಟ್ಟಿ ಅವ್ರಿಗೆ ಬಿಡ್ತೀರಾ? ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಿಳಿಸಿ ನೋಡೋಣ, ಅವಾಗ ಮಾತಾಡಿ. ಮಾಡಿ ಅದಕ್ಕೇನಂತೆ, ಅವ್ರಿಗೆ ಅಲ್ಲೇ ಅಲ್ವಾ ರಿಪೋರ್ಟ್ ಮಾಡೋದು? ಇನ್ನೆಲ್ಲಿ? ಈಗೆಲ್ಲ ಕೇಂದ್ರ ಚುನಾವಣೆ ಆಗ್ತಾ ಇರೋದಲ್ಲ, ಈಗ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ತಾರೆ? ಇಲ್ಲಿ ಶಾಂತಿ ಸಭೆ ಬನ್ನಿ ಅಂದ್ರೆ ಬರೋದಿಲ್ಲ. ಏನ್ ಇಂಟೆನ್ಷನ್ ಇವ್ರದು? ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು? ಅಲ್ಲಿ ಹೋಗಿ ಏನ್ ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ? ಅಮಿತ್ ಶಾ ಅವರೇ ಲೆಟರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ. ಹೋದ್ ವರ್ಷ ನಮ್ಗೆ ದಯವಿಟ್ಟು ಯಾವ್ದು ಕೇಸ್ಗಳು ಕೊಡಬೇಡಿ CBIಗೆ, ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ, ನೀವ್ ಏನಾದ್ರೂ ಕೇಸ್ಗಳು ಕೊಟ್ರೆ ಸಿಬ್ಬಂದಿಗಳು ನೀವೇ ಕೊಡ್ಬೇಕು, ಗಾಡಿ ನೀವು ಕೊಡ್ಬೇಕು, ಕಚೇರಿ ನೀವು ಕೊಡ್ಬೇಕು, ಅದ್ರ ಖರ್ಚು ವೆಚ್ಚ ನೀವೇ ಕೊಡ್ಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ, ಹಿಂದಿನ ಚೀಫ್ ಸೆಕ್ರೆಟರಿ ಬರ್ದಿರೋದು. ಮಾತಿದ್ರೆ CBI ಕೊಡಿ, NIA ಕೊಡಿ. ಮಾತಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ. ಏನಿದು? ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾರ್ರಿ? ಏರ್ ಡ್ರಾಪ್ ಆಗ್ತಾರ? ಗಡಿ ಕಾಯೋದು
ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ? ಎಲ್ಲ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಇಂದ ಬರ್ತಾ ಇದಾರಲ್ಲ, UP, ಮಧ್ಯಪ್ರದೇಶ, ನಿಮ್ಮ ಆಂಧ್ರ, ಅದಾದ್ಮೇಲೆ ತಾನೇ ಕರ್ನಾಟಕ ಬರೋದು. ನಿಮ್ಮ ಕೋಸ್ಟ್ ಲೈನ್ ಅನ್ನ ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು? ಅದನ್ನು ಪರಮೇಶ್ವರ್ ಸಾಹೇಬ್ರದ? ಏನು ಇವರು ತಲೆ ಇಲ್ಲ ಬುಡ ಇಲ್ಲ ಮಾತಾಡಕ್ಕೆ. ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿ ಆದ್ರೆ ಆಗ್ತಾರೆ. ನಾಳೆ ಈ ಆಶ್ಚರ್ಯ, ನನ್ಗೇನು ಆಶ್ಚರ್ಯ ಇಲ್ಲ. ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ, ನಾಳೆ ಮೋಹನ್ ಭಾಗವತ್ ಅವ್ರ ಹತ್ರನೂ ಹೋಗ್ತಾರೆ. ಏನು ಅದ್ರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ. ಎಲ್ಲ ಹೋಗಿ ಅಳ್ಬೇಕಲ್ಲ. ಅವರಿಂದ ಏನ್ ಸರ್ಟಿಫಿಕೇಟ್ ತಗೊಂಡಿದೆ ನಾವು? ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನೆನಪಿದೆಯಾ ಸರ್ ತಮ್ಗೆಲ್ಲರಿಗೂ? ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಆ ಅಕ್ಯೂಸ್ಡ್ ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ? ಅರ್ಗ ಜ್ಞಾನೇಂದ್ರ ಅವರ ಊರ್ನಲ್ಲಿ. ಹೂ ಇಸ್ ಮಿಸ್ಟರ್ ಅರ್ಗ ಜ್ಞಾನೇಂದ್ರ? ದ ದೆನ್ ಹೋಮ್ ಮಿನಿಸ್ಟರ್. ಇವ್ರು ಮಾತಾಡ್ತಾ ಇದಾರ. ಆವಾಗಿನ ಗೃಹ ಸಚಿವರ ಊರ್ನಲ್ಲಿ ತರಬೇತಿ ಪಡೆದಿ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಮಾಡ್ತಾನೆ ಅಂದ್ರೆ ಅಸಮರ್ಥರು ಯಾರ್ರಿ? ಯಾವ ಸ್ಕೂಲಲ್ಲಿ? ಎಲ್ಲಿ ನೋಡಿ, ಯಾವುದೇ ಖಾಸಗಿ ಶಾಲೆನಲ್ಲಿ ಅವ್ರು ಮಾಡಿದ್ರೆ ನಮ್ ನಿಯಂತ್ರಣ ಇಲ್ಲ ಅದಕ್ಕೆ. ಅದು ಏನಾದ್ರು ಅವರು ಆಸ್ ಲಾಂಗ್ ಎಸ್ ಅದೇನು ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲ, ಕಾನೂನು ವಿರುದ್ಧವಾಗಿಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಪ್ರಚಾರ. ಆದ್ರೆ ಕಾನೂನನ್ನ ಕೈ ತಗೊಳ್ಳುವಂತ ಪಾಠಗಳು ಇಲ್ಲೆಲ್ಲಾದ್ರೂ ನಡೀತಾ ಇದೆ, ಅದಕ್ಕೆ ವಿರುದ್ಧ ಸರ್ಕಾರ ಕ್ರಮ ತಗೊಂಡು. ಸಂಗಮೇಶ್ವರ್ ಯಾವುದೋ 20 ವರ್ಷದ ಹಿಂದೆ ಮಾಡಿದಂತ ಸ್ಟೇಟ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ. ನನ್ನ ಈಗ ಬಿಜೆಪಿಯವರು ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಕೇಳೋದ್ ಬಿಟ್ಟು ದೇವೇಗೌಡರು ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಅದ್ರ ಅಭಿಪ್ರಾಯ ಏನಂತೆ? ಕುಮಾರಸ್ವಾಮಿ ಅವರು JDS ಮುಖ್ಯಮಂತ್ರಿಗಳಿದ್ದಾಗ RSS ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು, ನೆನಪಿದ್ಯಾ ತಮ್ಗೆ? ಭಾಷಣ ಹೊಡೆದಿದ್ರು. ಅದ್ರ ಬಗ್ಗೆ ಏನಂತಾರೆ? ಅದು ಫಸ್ಟ್ ಅವರು ಅಣ್ಣ ತಮ್ಮಂದಿರದ್ದು ಫಸ್ಟ್ ಕೇಳ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಬರ್ಲಿ. ಯಾವುದು? ಅದನ್ನು ಕೂಡ ಸಂವಿಧಾನಿಕ ಅಲವಿದೆ ಮಾಡ್ಬೇಕಂದ್ರೆ. ಈ ಫ್ರೀ ಟು ಡೂ ಸೊ. ನಾನು ಯಾವ ಧರ್ಮವನ್ನ ಪಾಲನೆ ಮಾಡ್ಬೇಕು ಅಂದ್ಬಿಟ್ಟು ಅದು ನನಗೆ ಬಿಟ್ಟಂತ ವಿಚಾರ ರೀ. ಇಫ್ ಐ ವಾಂಟ್ ಟು ರಿಮೇನ್ ಅನ್ ಏಥಿಸ್ಟ್, ಇಟ್ ಇಸ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಹೂ ಇಸ್ ಬಿಜೆಪಿ ಟು ಟೆಲ್ ಮಿ ವಾಟ್ ಟು ಡೂ? ಇವ್ರುಗಳು ನೀವು ಕನ್ವರ್ಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಚೀನಾ ರಾಮು ಅಂತ ಒಬ್ರು ಇದ್ದಾರೆ, ಗೊತ್ತಾ ಬಿಜೆಪಿನಲ್ಲಿ? ಗೊತ್ತಾ ಸರ್? ಅವರು ಕನ್ವರ್ಷನ್ ಬಗ್ಗೆ ಒಂದು ಬಹಳ ಚೆನ್ನಾಗಿ ಹೇಳಿದ್ರು, ತಮ್ಗೆ ನೆನಪೋಗಿದೆ ಅನ್ಸುತ್ತೆ. ಅದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ. ಚೀನಾ ರಾಮು ಅವರು ಯಾರ ಬಗ್ಗೆ ಇವರು ದಲಿತ ಮುಖಂಡರಾಗಕ್ಕೆ ಯೋಗ್ಯರಲ್ಲ, ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದನ್ನ ನೋಡ್ಬೇಕು. ಆಮೇಲೆ ಡಿಸ್ಕಸ್ ಮಾಡೋಣ ಪಾರ್ಟ್ 2. CUK ಅದು ನಾನು ಹೇಳ್ದಂಗೆ ಶಾಖ ಆಗಿದೆ. ಏನ್ ಮಾಡೋದು? ನಮ್ ನಿಯಂತ್ರಣದ. ಈಗ ಖರ್ಗೆ ಸಾಹೇಬ್ರು ಕಟ್ಸಿದ್ದು ನಮ್ಮ ಭಾಗದ ಜನರ ಯುವಕರಿಗೆ ಇಲ್ಲ. ಹೌದು, ಈಗ ಕಾನೂನಾತ್ಮಕವಾಗಿ ಎಲ್ಲೂ ನಮ್ಗೆ ಫ್ರೇಮ್ ವರ್ಕ್ ನಲ್ಲಿ ಇಷ್ಟೇ ಇಲ್ಲ ಅಲ್ಲ. ಕೇಂದ್ರ ಸರ್ಕಾರ ಜಮೀನ್ ಕೊಟ್ಟಿದ್ ನಾವು, ಕಟ್ಟಿದ್ ನಾವು, ನಮ್ಮ ಭಾಗದ ಯುವಕರು ವಿದ್ಯಾವಂತರಾಗ್ಬೇಕಂತ ಮಾಡಿದ್ ನಾವು. ಆದ್ರೆ 10 ವರ್ಷದಲ್ಲಿ ಇವರು ಶಾಖಾ ಮಠವನ್ನು ಓಪನ್ ಮಾಡ್ಬಿಟ್ಟಿದ್ದಾರೆ. ಯಾರು? ಸುಮ್ಮನೆ ಅವರು ಸೆಂಟ್ರಲ್ ಯೂನಿವರ್ಸಿಟಿ ಅಧಿಕಾರಿಗಳು ಹೆಂಗ್ ಕುಡ್ದಿದ್ದಾರೆ ಗೊತ್ತಲ್ಲ ನಿಮ್ಗೆ? ರಾಮ ಮಂದಿರ ಕಟ್ಟದಾಗ ಯಾವ್ದು ನಿಮ್ಮ ಬೇರೆ ಬೇರೆ ಸಮುದಾಯದ ಕ್ರಿಶ್ಚಿಯನ್ಗಳು ಒಂದು 10-20 ನೋಡಿ. ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಇಲ್ಲ, ಅದ್ರ ಬಗ್ಗೆ ಸ್ಪಷ್ಟವಾಗಿ ಚೇರ್ಮನ್ ಅವ್ರು ಏನೋ ಮಾಹಿತಿ ನೀಡ್ತೀನಿ ಬಿಫೋರ್ ಏನೋ ಸೆನ್ಸಸ್ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನನ್ಗಿಂತ ಚೇರ್ಮನ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಅದೇ ಹೇಳ್ತಾ ಇರೋದು ಸರ್. ಮನವಿ ಕೊಟ್ಟಾಗ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರು ಕೊಡ್ಲಿ, ಅದಾದ್ಮೇಲೆ ನಾವು ಮತ್ತೆ ನನ್ಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿದ್ದಾರೆ.